ಕೊಲೆಯಾದ ಅಬ್ದುಲ್ ರೆಹಮಾನ್ಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಮಕ್ಕಳ ಜೊತೆಗೆ ಆತ ಆಟ ಆಡ್ತಾ ಇದ್ದಂತ ಒಂದು ವಿಡಿಯೋ ಈಗ ಎಲ್ಲರ ಮನ ಕಲಕ್ತಾ ಇದೆ. ಅಬ್ದುಲ್ ರೆಹಮಾನ್ ಈಗ ಹತ್ಯೆಗೊಳಗಾದಂಥವ್ರು, ಬಟ್ ಅವ್ರ ಮಕ್ಕಳ ಜೊತೆಗೆ ಆಟ ಆಡ್ಕೊಂಡಿರ್ತಾ ಇದ್ರಲ್ಲ, ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಕೆಲ ವರ್ಷಗಳ ಹಿಂದೆ ಅಷ್ಟೇ ಅಬ್ದುಲ್ ರೆಹಮಾನ್ ಮದುವೆ ಆಗಿದ್ರು, ಅವರಿಗಿಬ್ರು ಹೆಣ್ಮಕ್ಳು ಕೂಡ ಇದ್ದಾರೆ. ಆ ಮಕ್ಕಳ ಜೊತೆಗೆ ಆಟವಾಡ್ತಾ ಇದ್ದಂತ ಆ ಮುಗ್ಧ ಮನಸ್ಸಿನ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಯಾತಕ ಕೊಲೆ ಮಾಡಿದ್ದು ಪಾಪ ಇವ್ರನ್ನ ಅನ್ನುವಂಥ ಪ್ರಶ್ನೆ ಇದೆ. ಜೊತೆಗೆ ಈ ಜಿದ್ದು ವೈಷಮ್ಯ ಇದೆಲ್ಲವೂ ಯಾವಾಗ ಮುಕ್ತಾಯ ನೋಡಿ, ಆ ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಾ. ಎರಡು ಪುಟಾಣಿ ಮಕ್ಕಳ ಜೊತೆಗೆ, ಹೆಣ್ಮಕ್ಳ ಜೊತೆಗೆ ತಂದೆ ಆ ಇಬ್ಬರು ಮಕ್ಕಳನ್ನು ಕೂಡ ಪೋಷಣೆ ಮಾಡ್ತಾ ಇರೋದು ಅಥವಾ ಮಕ್ಕಳನ್ನು ರೆಡಿ ಮಾಡ್ತಾ ಇರುವಂಥ ವಿಡಿಯೋ ಇದು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇಂಥ ವ್ಯಕ್ತಿಯನ್ನು ಕೊಲೆ ಮಾಡಿದ್ಯಾಕೆ, ಕೊಲೆ ಮಾಡಿದ್ಯಾರು, ಏನು ಉದ್ದೇಶ ಅಂತ ಬಂದಾಗ ಇಲ್ಲಿ ಮೇಯ್ನಾಗಿ ಕಂಡು ಬರೋದೇ ಎರಡು ಸಮುದಾಯಗಳ ಮಧ್ಯೆ ಇರುವಂಥ ಸಂಘರ್ಷ, ಎರಡು ಸಮುದಾಯಗಳ ಮಧ್ಯೆ ಇರುವಂಥ ದ್ವೇಷ. ಅದು ಯಾವಾಗ ಕೊನೆ ಆಗುತ್ತೆ? ಕಾನೂನಿನ ಭಯ ಇಲ್ಲದೆ ಈ ರೀತಿಯಾಗಿ ಕೊಲೆಗಳನ್ನ ಮಾಡ್ತಾನೆ ಹೋಗ್ತಾ ಇದ್ರೆ, ರಿವೆಂಜ್ ಅಂತೇಳಿ ಜಿದ್ದನ್ನು ಸಾಧಿಸ್ಕೊಂಡು ಹೋಗ್ತಾ ಇದ್ರೆ, ಕರಾವಳಿಯಲ್ಲಿ ಹಾಗಾದರೆ ಒಂದು ಕಡೆ ಹಿಂದೂ ಮತ್ತೊಂದು ಕಡೆ ಮುಸ್ಲಿಂ ಎರಡೂ ಸಮುದಾಯಗಳಲ್ಲೂ ಕೂಡ ಜನರನ್ನು ಉಳಿಸೋದೇ ಇಲ್ವಾ? ಇದೇ ರೀತಿ ಎಲ್ಲಿವರೆಗೂ ರಿವೆಂಜ್ ತೀರಿಸ್ಕೊಳ್ತೀರಾ ಅಂತ ನೋಡಿ. ಆ ಎರಡು ಮುಗ್ಧ ಮಕ್ಕಳ ಜೊತೆಗೆ ತಂದೆಯೂ ಕೂಡ ಮುಗ್ಧ ಮಗುವೇ ಆಗಿ ಮಕ್ಕಳ ಜೊತೆಗೆ ಆಟ ಆಡೋದಿರ್ಬೋದು, ಮಕ್ಕಳನ್ನ ರೆಡಿ ಮಾಡೋದಿರ್ಬೋದು, ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಂಥವರ ಕರುಳು ಕೂಡ ಕಿವುಚುತ್ತೆ. ಅವ್ರ ತಂದೆ ತಾಯಿ ಇರ್ಬೋದು, ಆ ಮಕ್ಕಳಿಗಿರ್ಬೋದು, ಇನ್ನು ದಿಕ್ಕು ಯಾರು ಅಂತ. ಪಿಕಪ್ ವಾಹನ ಚಾಲಕನಾಗಿ ಇವ್ರು ಕೆಲಸ ಮಾಡ್ತಾ ಇದ್ರು. ಭೀಕರವಾಗಿ ನಿನ್ನೆ ಕೊಲೆ ಆಗಿರೋದು. ಅವರಿಗೆ ಒಂದು ಸುಳಿವು ಕೂಡ ಸಿಕ್ಕಿರೋದಿಲ್ಲ ಈ ರೀತಿ ಆಗುತ್ತೆ ಅಂತೇಳಿ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ನಿಜಕ್ಕೂ ಕೂಡ ಕರಾವಳಿಯಲ್ಲಿ ಆಗ್ತಾ ಇರುವಂತ ಸರಣಿ ಕೊಲೆಗಳೇನಿದ್ದಾವೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಯಾತಕ್ಕಾಗಿ ಈ ರೀತಿ ಕೊಲೆಗಳು ಅಂತ ಬಂದಾಗ ಒಂದು ಕಾರಣ ಅಲ್ಲಿ ಹುಟ್ಕೊಳ್ಳೋದೆ ಎರಡು ಸಮುದಾಯಗಳ ಮಧ್ಯೆ ಜಿದ್ದು ದ್ವೇಷ, ಅದು ಕಂಟಿನ್ಯೂ ಆಗ್ತಾ ಇದೆ ಅಂತ. ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈಗ ಭರತ್ ಕುಂಬ್ಡೇಲ್ ವಿರುದ್ಧ ಒಂದು ಪೋಸ್ಟ್ ಇದೆ, ಬೆದರಿಕೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಒಂದು ಮುಗ್ಧ ತಂದೆ ತನ್ನ ಮಕ್ಕಳ ಜೊತೆಗೆ ಆಟ ಆಡ್ತಾ ಇರುವಂಥ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇಂಥ ವ್ಯಕ್ತಿಯನ್ನು ಕೊಲೆ ಮಾಡಿದ್ರಲ್ಲ ಅಂತ ಆಕ್ರೋಶವು ವ್ಯಕ್ತವಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ನೀತಿ ಹೌದು. ಯಾವಾಗ ಇದಕ್ಕೆ ಕೊನೆ ಅನ್ನುವಂಥದ್ದು ಈಗ ಎಲ್ಲರಲ್ಲಿ ಇರುವಂಥ ಪ್ರಶ್ನೆ. ರಕ್ತಕ್ಕೆ ರಕ್ತ, ಹತ್ಯೆಗೆ ಪ್ರತಿಕಾರ, ಇದು ಎಷ್ಟು ದಿನ ಅಂತ ಇದೇ ಥರ ಸಾಕ್ತಾ ಹೋಗುತ್ತೆ, ಇನ್ನೂ ಎಷ್ಟು ಬಲಿಬೇಕು ಅನ್ನುವಂಥದ್ದು ಸದ್ಯ ಮೂಡ್ತಾ ಇರುವಂಥ ಪ್ರಶ್ನೆ. ಯಾಕಂದರೆ ಎಲ್ಲೋ ಒಂದು ಕಡೆ ಇದನ್ನು ಸರಿ ಮಾಡಬೇಕಾದವರು, ಅಂದರೆ ಈ ಇಂಥ ಪರಿಸ್ಥಿತಿ ಏನಿದೆ ಇದನ್ನು ಒಂದು ಮಾತುಕತೆಯ ಮೂಲಕವೋ ಅಥವಾ ಒಂದು ವಿಶ್ವಾಸವನ್ನು ಭರಿಸಿಕೊಳ್ಳುವ ಮೂಲಕವೋ ಸರಿ ಮಾಡಬೇಕಾದಂಥ ಎರಡೂ ಭಾಗದ ಧಾರ್ಮಿಕ ಮುಖಂಡರ ಮೌನವೇ ಇದು ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಕಾರಣವಾಗ್ತಾ ಇದೆ ಅನ್ನುವಂಥ ರೀತಿಯ ಒಂದು ಚರ್ಚೆಗಳು ಕೂಡ ಮೂಡ್ತಾ ಇದೆ. ಯಾಕಂದರೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಭ್ಯ ನಾಗರಿಕರ ಒಂದು ಆಗ್ರಹ ಏನು ಅಂದರೆ, ಯಾಕೆ ಒಂದು ಕೂತ್ಕೊಂಡು ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬಾರ್ದು? ಇನ್ನೂ ಎಷ್ಟು ಅಮಾಯಕರ ಬಲಿದಾನ ಬೇಕು ಇದೇ ಥರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಷ್ಟು ದಿನಗಳ ಕಾಲ ಇದೇ ಥರ ಹಾಳಾಗ್ತಾ ಇರಬೇಕು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿದೆ. ಹಾಗಾಗಿ ಎರಡೂ ಭಾಗದ ಜನ, ಎರಡೂ ಕಡೆಯವರು ಕೂತ್ಕೊಂಡು ಮಾತಾಡಿ ಇದನ್ನು ಬಗೆಹರಿಸೋದಕ್ಕೆ ಸಾಧ್ಯ ಇಲ್ವಾ, ಇದಕ್ಕೊಂದು ಇತಿಶ್ರೀಯನ್ನು ಹಾಕೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥ ರೀತಿಯ ಚರ್ಚೆಗಳು ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆಯಿಂದ ಇಂಥ ಘಟನೆಗಳಾದ ಬಳಿಕ ಇದಕ್ಕೆ ತುಪ್ಪವನ್ನು ಸುರಿಯುವಂಥ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಈ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಹಿಂದೂ ಮುಖಂಡರಿಗೆ ಟಾರ್ಗೆಟ್ ಮಾಡಿ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇತ್ತು. ನಿಮ್ಮನ್ನ ಇದೇ ಡೇಟ್ಗೆ ಇದೇ ಟೈಮಲ್ಲಿ ನಾವು ಕೊಲೆ ಮಾಡ್ತೀವಿ ಅನ್ನುವಂಥ ರೀತಿಯ ಒಂದು ಪೋಸ್ಟ್ಗಳನ್ನು ಕೂಡ ಹಾಕಲಾಗ್ತಾ ಇತ್ತು. ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕದಡುವಂಥ ಒಂದು ಪೋಸ್ಟ್ಗಳು ಇದಕ್ಕೆ ಇನ್ನೂ ಕಡಿವಾಣ ಬಿದ್ದಿಲ್ಲ. ಒಂದಿಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು, ಫೇಕ್ ಪೇಜ್ಗಳನ್ನು ಪೊಲೀಸರು ಕಲೆ ಹಾಕಿ ಅದರ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ರು ಕೂಡ ಈ ಕಿಡಿಗೇಡಿಗಳ ಅಟ್ಟಹಾಸ ಅನ್ನುವಂಥದ್ದು ಕಮ್ಮಿ ಆಗ್ತಾ ಇಲ್ಲ. ಈಗ ನಿನ್ನೆ ತಾನೇ ಅಬ್ದುಲ್ ರೆಹಮಾನ್ ಹತ್ಯೆ ಆಗಿದೆ, ನೆತ್ತರ ಕೋಡಿಯೇ ಹರಿದಿದೆ. ಇದಾದ ಬಳಿಕವೂ ಕೂಡ ಒಂದಿಷ್ಟು ದುಷ್ಕರ್ಮಿಗಳಿಗೆ ಬುದ್ಧಿಯೇ ಬರೋದಿಲ್ಲ ಅನ್ನುವಂಥ ರೀತಿಯ ಪರಿಸ್ಥಿತಿ ಇದೆ. ಇವತ್ತು ಕೂಡ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಿಂದೂ ಮುಖಂಡ,
ಅಂದ್ರೆ ಬಜರಂಗ ದಳದ ಭರತ್ ಕುಂಡೇಲ್ ವಿರುದ್ಧ ಒಂದು ಕೊಲೆ ಬೆದರಿಕೆಯ ಪೋಸ್ಟ್ ಹರಿದಾಡ್ತಾ ಇದೆ. ಕೊಲೆ ಮಾಡ್ತೀವಿ ಅನ್ನುವಂಥ ರೀತಿಯ ಬಹಿರಂಗವಾದ ಒಂದು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಇದು ಮುಂದುವರಿತಾ ಇದೆ. ಎಲ್ಲೋ ಒಂದ್ ಕಡೆ ಪರಿಸ್ಥಿತಿ ತಿಳಿಯಾಗಬೇಕು ಅನ್ನುವಂಥ ರೀತಿಯ ಪ್ರಯತ್ನಗಳು ನಡೀತಾ ಇರುವ ಸಂದರ್ಭದಲ್ಲೂ ಕೂಡ ಇದಕ್ಕೆ ತುಪ್ಪವನ್ನ ಸುರಿಯುವಂತ ಪ್ರಯತ್ನವನ್ನ ಒಂದಿಷ್ಟು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಇಂಥ ಫೇಕ್ ಪೇಜ್ಗಳ ಮೂಲಕ, ಯಾಕಂದ್ರೆ ಜನರಿಗೆ ಕೂಡಲೇ ರೀಚ್ ಆಗುವಂಥದ್ದು ಸಾಮಾಜಿಕ ಜಾಲತಾಣ, ಅದರ ಪರಿಣಾಮ ಎಲ್ಲಿಯವರೆಗೆ ಇದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಅಬ್ದುಲ್ ರೆಹಮಾನ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಬಂದ್ ಮಾಡ್ತೀವಿ ಅನ್ನೋಂಥ ಸಂದೇಶ ಏನಿದೆ ಇದು ಸಾಮಾಜಿಕ ಜಾಲತಾಣದಲ್ಲೇ ಇದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಪೋಸ್ಟರ್ ವೈರಲ್ ಆಗಿತ್ತು. ಆದರೆ ಯಾವುದೇ ಒಂದು ಸಂಘಟನೆಯವರು ಇದರ ಜವಾಬ್ದಾರಿಯನ್ನ ಹೊತ್ತುಕೊಂಡಿರಲಿಲ್ಲ. ಆದರೆ ಸಾಮಾಜಿಕ ಜಾಲತಾಣದ ಒಂದು ಪೋಸ್ಟ್ ನಿಂದಾಗಿ ಇವತ್ತು ಅನೇಕ ಕಡೆಗಳಲ್ಲಿ ಕಲ್ಲು ತೂರಾಟ ನಡೆದಿದೆ. ಮತ್ತೆ ಮಂಗಳೂರು ಭಾಗದಲ್ಲೂ ಕೂಡ ಒಂದು ಬಸ್ಸಿಗೆ ಈಗ ಕಲ್ಲು ತೂರಾಟ ನಡೆದಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದರೊಂದಿಗೆ ಒಂದು ಶೋರೂಮ್ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿದೆ. ಜನರು ಬೀದಿಗೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಇಂಥ ವಾತಾವರಣ ಇದೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳ ಮೇಲೆ ಮೊದಲಿಗೆ ಪೊಲೀಸರು ನಿಗಾವನ್ನ ವಹಿಸಬೇಕು. ಯಾರು ಕಿಡಿಗೇಡಿಗಳಿದ್ದಾರೋ ಅವರನ್ನ ಭೇದಿಸಬೇಕು. ಅದಕ್ಕಿಂತ ಪ್ರಮುಖವಾಗಿ ಫೇಕ್ ಪೇಜ್ಗಳನ್ನ ಬ್ಲಾಕ್ ಮಾಡಬೇಕು. ಇದರೊಂದಿಗೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡುವಂತವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನುವಂಥ ಒಂದು ಆಗ್ರಹ ಸದ್ಯ ಕೇಳಿ ಬರ್ತಾ ಇದೆ ನೀತಿ. ಹಾಗಾಗಿ ಈಗ ಒಂದು ಹತ್ಯೆ ಆಗಿದೆ. ಇದಕ್ಕೆ ಮತ್ತೊಮ್ಮೆ ಇದು ಬೇರೆ ಸ್ವರೂಪವನ್ನ ಪಡೆದುಕೊಳ್ಳುವ ಮುಂಚಿತವಾಗಿ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗಿದೆ. ಈಗಾಗಲೇ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಇನ್ನುಳಿದಂತೆ ಇನ್ನಷ್ಟು ಅಹಿತಕರ ಘಟನೆಗಳು ಸಂಭವಿಸಬಹುದು ಅನ್ನುವಂಥ ರೀತಿಯ ಆತಂಕ ಕೂಡ ಇದೆ. ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಮೇ 30ರವರೆಗೂ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಪರಿಸ್ಥಿತಿ ತಿಳಿಯುವ ಆಗುವವರೆಗೂ ಕೂಡ ಈ ನಿಷೇಧಾಜ್ಞೆ ಮುಂದುವರಿಯಲಿಕ್ಕಿದೆ. ಬೇರೆ ಬೇರೆ ಜಿಲ್ಲೆಯಿಂದ ಪೊಲೀಸ್ ಅಧಿಕಾರಿಗಳನ್ನ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರೆತರಲಾಗಿದೆ. ಹೆಚ್ಚುವರಿ ಸಿಬ್ಬಂದಿಗಳ ಒಂದು ನಿಯೋಜನೆ ಕೂಡ ಸದ್ಯ ಆಗಿದೆ ನೀತಿ. ಆದಿತ್ಯ, ಇನ್ನೊಂದೇನಂದ್ರೆ ಕರಾವಳಿ ತೀರ ಅಂತ ಬಂದಾಗ ಅಥವಾ ಕರಾವಳಿ ಜಿಲ್ಲೆಗಳು ಅಂತ ಬಂದಾಗ ಇಲ್ಲಿ ಅನೇಕ ಕಲೆಗಳಿಗೆ ಹೆಸರುವಾಸಿ ಆಗಿರುತ್ತೆ. ಅನೇಕ ನಟ ನಟಿಯರು ಅಲ್ಲಿಂದ ಬಂದಿರ್ತಾರೆ. ಬಟ್ ಅಂತ ಕರಾವಳಿ ಜಿಲ್ಲೆಯಲ್ಲಿ ಪದೇ ಪದೇ ರಕ್ತದ ಕೋಡಿ ಹರಿತಾ ಇದೆ, ಕೊಲೆಗಳಾಗ್ತಾ ಇದೆ. ಈ ರೀತಿಯಾಗಿ ಕುಖ್ಯಾತಿ ಆಗ್ತಿರೋದು ಯಾಕೆ ಅಂತ, ಇದ್ರ ಹಿಂದೆ ಬೇರೆ ಬೇರೆ ಕೈಗಳಿದ್ದಾವ, ಅದರಿಂದಾಗಿ ಈ ರೀತಿಯಾಗಿ ಆಗ್ತಾ ಇದೆಯಾ? ಈ ಕೋಮು ದ್ವೇಷ ಹರಡೋದಕ್ಕೆ ಮೇನ್ ರೀಸನ್ ಏನು ಅಂತ ಇಲ್ಲಿ? ನಿಜಕ್ಕೂ ಕೂಡ ನೀತಿ. ಯಾಕಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಿದಂಥ ಸಂದರ್ಭ ಇದೊಂದು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥ ರೀತಿಯ ಭಾವನೆ ನಮಗೆ ಬರುತ್ತೆ. ಆದರೆ ಇಂಥ ಪರಿಸ್ಥಿತಿ ಒಂದು 30-40 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರಲಿಲ್ಲ. ಕೋಮು ಸೌಹಾರ್ದತೆಗೆ ಸಾಕ್ಷಿಯಾದಂಥ ಒಂದು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇದಕ್ಕೆ ಐತಿಹ್ಯ ಅಂದರೆ ಒಂದು ಪುರಾಣದ ಐತಿಹ್ಯ ಕೂಡ ಇದೆ. ಅನೇಕ ದೇವಸ್ಥಾನಗಳು ಇದೆ, ಅನೇಕ ದೈವಸ್ಥಾನಗಳು ಇದೆ, ಅನೇಕ ಮಸೀದಿಗಳು ಇದೆ ಈ ಒಂದು ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಗಿರುವಂಥ ರೀತಿಯಲ್ಲಿ. ಆದರೆ ಇದಕ್ಕೆ ಕಳಂಕ ತರುವಂಥ ರೀತಿಯ ಬೆಳವಣಿಗೆಗಳು ಸದ್ಯ ನಡೀತಾ ಇದೆ. ಎಲ್ಲೋ ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಅಲ್ಲಿ ಕೊಲೆಯಾಗುತ್ತೆ, ಕೋಮು ದ್ವೇಷ ಇದೆ, ಈ ರೀತಿಯ ಒಂದು ಭಾವನೆ ನಿರ್ಮಾಣವಾಗಿರುವಂಥದ್ದು. ಯಾವುದೇ ಒಂದು ಉದ್ದಿಮೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಜನ ಈಗ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಏನು ಈ ಒಂದು ಕಳಂಕ ಬಂದಿದೆಯೋ ಇದನ್ನ ಬಗೆಹರಿಸುವಂಥ ಕೆಲಸಕ್ಕೆ ಇಲ್ಲಿನ ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು ಪ್ರಮುಖವಾಗಿ ಇಲ್ಲಿ ಸೇರಬೇಕಾಗಿದೆ. ಯಾಕಂದರೆ ಯಾವುದೇ ಒಂದು ಉದ್ರಿಕ್ತರ ಗುಂಪಿರಬಹುದು, ಆಕ್ರೋಶಿತರ ಗುಂಪಿರಬಹುದು, ಅದು ಯಾವುದೇ ಧರ್ಮ ಆಗಿರ್ಬೋದು, ಅವರು ಕೇಳುವಂಥದ್ದು ಅವರ ಧಾರ್ಮಿಕ ಮುಖಂಡರ ಮಾತು. ಅದನ್ನು ಚಾಚು ತಪ್ಪದೆ ಅವರು ಪಾಲಿಸ್ತಾರೆ. ಹಾಗಿರಬೇಕಾದ್ರೆ ಇಂಥ ಒಂದು ಪರಿಸ್ಥಿತಿ ಕೈ ಮೀರಿ ಹೋಗುವಂಥ ಸಂದರ್ಭ ಅಂದರೆ ಕೇವಲ ಇವತ್ತು ಅಬ್ದುಲ್ ರೆಹಮಾನ್ ಕೊಲೆ ಆಯಿತು ಅಂತ ಅಲ್ಲ, ಈ ಹಿಂದೆ ಕೂಡ ಸರಣಿ ಕೊಲೆಗಳು ಧರ್ಮಾಧಾರಿತವಾಗಿ ಕೋಮು ದ್ವೇಷದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಈಗ ಇದಕ್ಕೂ ಮುನ್ನ ಸುಹಾಸ್ ಮರ್ಡರ್ ಆಯಿತು. ಅದಕ್ಕೆ ಪ್ರತಿಕಾರವಾಗಿ ಈಗ ಏನು ಅಬ್ದುಲ್ ರೆಹಮಾನ್ ಮರ್ಡರ್ ಆಗಿದೆ ಅನ್ನುವಂಥ ರೀತಿಯ ಹೇಳಿಕೆಗಳು ಬರ್ತಾ ಇದೆ. ಮತ್ತೆ ಪ್ರತಿಕಾರವಾಗುವಂಥ ಆತಂಕ ಕೂಡ ಇದೆ. ಹಾಗಾಗಿ ಇದಕ್ಕೊಂದು ಕಡಿವಾಣ ಹಾಕಬೇಕು ಅಂದರೆ ಪ್ರಮುಖವಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಧಾರ್ಮಿಕ ಮುಖಂಡರು ಮುಂದಾಗಬೇಕು. ತಮ್ಮ ಸಮಾಜದ ಯುವಕರಿಗೆ ಶಾಂತಿಯ ಸಂದೇಶವನ್ನ ನೀಡಬೇಕು. ಸಾಧ್ಯವಾದರೆ ಒಟ್ಟಿಗೆ ಕೂತ್ಕೊಂಡು ಇದನ್ನು ಬಗೆಹರಿಸುವಂತ ಕ್ರಮಕ್ಕಾದರೂ ಮುಂದಾಗಬೇಕು ಅನ್ನುವಂಥ ರೀತಿಯ ಅಭಿಪ್ರಾಯಗಳು ಸದ್ಯ ವ್ಯಕ್ತವಾಗ್ತಾ ಇದೆ ನೀತಿ. ಥ್ಯಾಂಕ್ ಯು ಆದಿತ್ಯ, ಡೀಟೇಲ್ಸ್